ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಗಣಿತ ಶಿಕ್ಷಕಿ ನಯನ. ಇವತ್ತು ನಾವು 8ನೇ ತರಗತಿಯ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯವಾದ ಸಂಖ್ಯೆಗಳೊಂದಿಗೆ ಆಟ ಅಧ್ಯಾಯವನ್ನು ಕಲಿಯೋಣ. ಮೊದಲಿಗೆ ನಾವು ಸಂಖ್ಯೆಗಳ ವಿಸ್ತೃತ ರೂಪವನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಉದಾಹರಣೆಗೆ 52 ತಗೊಂಡಿದ್ದೀವಿ. ಇಲ್ಲಿ ವಿಸ್ತೃತ ರೂಪ ಅಂದರೆ ಏನೋ ಸಂಖ್ಯೆಗಳನ್ನು ಬಿಡಿಸಿ ಬರೆಯೋದು. ಹೊಡಿಬೇಕು, ಸಂಖ್ಯೆಗಳನ್ನು ಹೊಡಿಬೇಕು, ಬ್ರೇಕ್ ಮಾಡಬೇಕು, ಬಿಡಿಸಿ ಬರಿಬೇಕು. 52 ಹೇಗೆ ಬಿಡಿಸೋದು? 52 50 + 2 ಅಂತ ಬರಿಬೋದು. ಇದನ್ನು ಇನ್ನೂ ಬಿಡಿಸಿ ಬರಿಬೇಕು, ಇನ್ನೂ ವಿಸ್ತೃತ ರೂಪದಲ್ಲಿ ಬರಿಬೇಕು ಅಂದರೆ ಇಲ್ಲಿ ನೋಡಿ, ಬಿಡಿ ಸ್ಥಾನ 10ರ ಸ್ಥಾನ, ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದಲ್ಲಿ 5 ಇದೆ. ಆದ್ದರಿಂದ 10 × 5 ಪ್ಲಸ್ ಬಿಡಿ ಸ್ಥಾನ 2 ಅಂದರೆ 2, 2ನ್ನು ಹಾಗೆ ಬರೀತೇವೆ. ಇದು 52ರ ವಿಸ್ತೃತ ರೂಪ. 10 × 5 + 2 = 52. ಇದೇ ರೀತಿ ಇದು 2 ಅಂಕೆ ಸಂಖ್ಯೆದ ವಿಸ್ತೃತ ರೂಪ ಹೇಗೆ ಬಿಡಿಸೋದು ಅಂತ ನೋಡಿದ್ವಿ. ಈಗ ಇದನ್ನು ಸಾಮಾನ್ಯವಾಗಿ ಹೆಂಗೆ ಬರೆಯೋದು ಅಂತ ನೋಡೋಣ. ಸಾಮಾನ್ಯವಾಗಿ ಹೆಂಗಪ್ಪ ಬರೆಯೋದು ಅಂದರೆ, AB ಅನ್ನೋದು ಒಂದು 2 ಅಂಕೆಯ ಸಂಖ್ಯೆ ಅಂದ್ಕೊಳ್ಳೋಣ. ಇದನ್ನು ಬಿಡಿಸಿ ಬರೆದಾಗ 10ರ ಸ್ಥಾನದಲ್ಲಿ A ಇದೆ, ಆದ್ದರಿಂದ 10 × A ಪ್ಲಸ್ ಬಿಡಿಯ ಸ್ಥಾನದಲ್ಲಿ B ಇದೆ, ಆದ್ದರಿಂದ B 10A + B. ಇದನ್ನು ಸಾಮಾನ್ಯ ರೂಪದಲ್ಲಿ ಹೀಗೆ ಬರಿತೀವಿ. ಇದು 2 ಅಂಕೆ ಸಂಖ್ಯೆದಾಯಿತು. ಈಗ 3 ಅಂಕೆಗಳ ಒಂದು ಸಂಖ್ಯೆನ ನೋಡೋಣ. 3 ಅಂಕೆಯ ಒಂದು ಸಂಖ್ಯೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. 351. 351ನ್ನು ಹೇಗೆ ಬಿಡಿಸೋದು ನೋಡಿ. ನೀವು ಹೇಳಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ. 300 ಅಂದರೆ 300, 50 ಅಂದರೆ 50, 1. 351ನ್ನು 300 + 50 + 1 ಅಂತ ಬರಿಬೋದು. ಇದನ್ನು ಇನ್ನೂ ಬಿಡಿಸಿ ಬರಿಬೇಕಪ್ಪ ಅಂದರೆ, ಬಿಡಿಯ ಸ್ಥಾನದಲ್ಲಿ 1, 10ರ ಸ್ಥಾನದಲ್ಲಿ 5 ಮತ್ತು 100ರ ಸ್ಥಾನದಲ್ಲಿ 3 ಇದೆ. ಅಂದರೆ 100 × 3, 10 × 5 ಮತ್ತು 1. ಹಾಗಾದರೆ ಇದರ ವಿಸ್ತೃತ ರೂಪ ಏನು? 100 × 3 + 10 × 5 + 1 ಅಂತ ಬರಿಬೋದು. ಹಾಗಾದರೆ ಇದನ್ನು ಸಾಮಾನ್ಯವಾಗಿ ಹೇಗೆ ಬರೆಯೋದಪ್ಪ ಅಂದರೆ, ABC ಅನ್ನೋದು ಒಂದು 3 ಅಂಕಿಗಳ ಸಂಖ್ಯೆ. ಇಲ್ಲಿ ಬಿಡಿಯ ಸ್ಥಾನದಲ್ಲಿ C, 10ರ ಸ್ಥಾನದಲ್ಲಿ B ಹಾಗೂ 100ರ ಸ್ಥಾನದಲ್ಲಿ A ಇದೆ. ಹಾಗಾದರೆ ಇದನ್ನು ಹೇಗೆ ಬರಿಬೋದಪ್ಪ ಅಂದರೆ, 100ರ ಸ್ಥಾನದಲ್ಲಿ ಏನಿದೆ? A ಇದೆ. ಆದ್ದರಿಂದ 100 × A ಪ್ಲಸ್ 10ರ ಸ್ಥಾನದಲ್ಲಿ B ಇದೆ, 10 × B ಪ್ಲಸ್ 1ರ ಸ್ಥಾನದಲ್ಲಿ C ಇದೆ. ಆದ್ದರಿಂದ 1 × C. ಇದನ್ನು 100A + 10B + C ಅಂತ ಬರಿಬಹುದು. ಇಲ್ಲಿ ನೋಡಿ, ಇಲ್ಲಿ ಇವುಗಳನ್ನು ಪ್ರಯತ್ನಿಸಿ ಅಂತ ಹೇಳಿಬಿಟ್ಟು ಕೆಲವು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ನಿಮಗೆ ಮಾಡಲಿಕ್ಕೆ. ಇಲ್ಲಿ 2 ಲೆಕ್ಕಗಳನ್ನು ನಾನು ಮಾಡಿಸ್ತೇನೆ, ಇನ್ನು ಮಿಕ್ಕ 2 ಲೆಕ್ಕಗಳನ್ನು ನೀವು ಮಾಡಬೇಕು. ಆಯಿತಾ? ಮೊದಲನೇದು 25. 25ನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 5, 10ರ ಸ್ಥಾನದಲ್ಲಿ 2. ಆದ್ದರಿಂದ 10 × 2 + 5 × 1. ಈಗ ಮತ್ತೆ 129. ಇದನ್ನು ಹೇಗೆ ಬರೆಯೋದು? ಇದು ನಮಗೆ ಗೊತ್ತಲ್ಲ. 100 + 20 + 9, 129. ಇಲ್ಲಿ ಬಿಡಿ ಸ್ಥಾನದಲ್ಲಿ 9, 10ರ ಸ್ಥಾನದಲ್ಲಿ 2 ಹಾಗೂ 100ರ ಸ್ಥಾನದಲ್ಲಿ 1 ಇದೆ. ಆದ್ದರಿಂದ 100 × 1 + 10 × 2 + 9 × 1. ಈಗ 2 ಮತ್ತು 4 ನಿಮಗೆ ಗೃಹಪಾಠ.
ಎರಡನೇದೇನು 73 ಹಾಗೂ ನಾಲ್ಕನೇದು 302. ಇದನ್ನು ಬಿಡಿಸ್ಬಿಟ್ಟು ಬರಿಬೇಕು. ನೀವು ಇದನ್ನು ಗೃಹಪಾಠನ ಬರೆದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಹಾಕಬೇಕು, ಆಯಿತಾ? ಈಗ ಮತ್ತೆ ಕೆಳಗಿನವುಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲೇನು ವಿಸ್ತೃತವಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರಿಬೇಕು. 10 × 5 + 6. 10 × 5 ಅಂದರೆ 10 × 5 50 ಪ್ಲಸ್ 6 ಆಗುತ್ತೆ. ಅಲ್ಲಿಗೆ 56. ಈಗ ಇನ್ನೊಂದು ನೋಡೋಣ. 100 × 7 + 10 × 1 + 8. ಇಲ್ಲಿ 100ರ ಸ್ಥಾನದಲ್ಲಿ 7 ಇದೆ, 10ರ ಸ್ಥಾನದಲ್ಲಿ 1 ಇದೆ ಹಾಗೂ ಬಿಡಿಯ ಸ್ಥಾನದಲ್ಲಿ 8 ಇದೆ. ಈಗ ನೋಡೋಣ. 100 7 700 ಪ್ಲಸ್ 10 10 ಪ್ಲಸ್ 8. ಸೊ 718. ಈಗ ಇನ್ನೊಂದು ಮೂರನೇದು ನೀವೇ ಮಾಡಿ, ಇದು ನಿಮಗೆ ಗೃಹಪಾಠ. ಮುಂದೆ ಈಗ ನಾವು ಸಂಖ್ಯೆಗಳ ಜೊತೆ ಆಟವನ್ನು ಆಡೋಣ. ಇಲ್ಲಿ ಮೀನಾಕ್ಷಿ ಮತ್ತು ಸುಂದರಮ್ಮ ಅನ್ನೋ ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಸಂಖ್ಯೆಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಮೀನಾಕ್ಷಿ ಒಬ್ಬ ಜಾಣ ಹುಡುಗಿ. ಅವಳು ಹೇಳ್ತಾಳೆ ಸುಂದರಮ್ಗೆ, ನೀನೊಂದು 2 ಅಂಕಿಗಳ ಒಂದು ಸಂಖ್ಯೆನ ನಿನ್ನ ಮನಸ್ಸಲ್ಲಿಟ್ಕೋ, ನನಗೆ ಹೇಳಬೇಡ ಅಂತ. ಮತ್ತು ಆ ಅಂಕಿಗಳನ್ನು ಅದಲು ಬದಲು ಮಾಡು, ಮತ್ತೆ ಬಂದ ಹೊಸ ಸಂಖ್ಯೆಯನ್ನು ನೀನು ಬರೆದಿಟ್ಕೋ, ನನಗೆ ತೋರಿಸ್ಬೇಡ ಅಂತಾಳೆ. ಮೊದಲು ಅವಳು ಏನು ಹೇಳಿದ್ಲು? 2 ಅಂಕೆಗಳ ಒಂದು ಸಂಖ್ಯೆ ತಗೋ ಅಂದ್ಲು. ಸುಂದರಮ್ ಏನು ಮಾಡ್ದ? 49 ಅಂತ ತೆಗೆದುಕೊಂಡ. ಮತ್ತೆ ಅದನ್ನು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಇನ್ನೊಂದು ಸಂಖ್ಯೆಯನ್ನು ಬರ್ಕೋ ಅಂತ ಹೇಳಿದ್ಲು. ಇವಾಗ 49ನ್ನು ಅದಲು ಬದಲು ಮಾಡಿದಾಗ 94 ಆಯಿತು. ಮತ್ತೆ ಏನು ಹೇಳ್ತಾಳೆ ಮೀನಾಕ್ಷಿ? ಇವಾಗ ನಿನ್ನ ಹತ್ರ 2 ಸಂಖ್ಯೆಗಳಿವೆಯಲ್ಲ, ಅವನ್ನು ಕೂಡಿಸು ಅಂತ ಹೇಳ್ತಾಳೆ. ಆಗ ಸುಂದರಮ್ ಏನು ಮಾಡ್ತಾನೆ? 49 ಹಾಗೂ 94ನ್ನು ಕೂಡಿಸ್ತಾನೆ. ಕೂಡಿಸಿದಾಗ ಅವನಿಗೆ 143 ಬರುತ್ತೆ ಉತ್ತರ. ಈಗ ಮೀನಾಕ್ಷಿ ಏನು ಹೇಳ್ತಾಳೆ? ಈಗ ನಿನಗೆ ಒಂದು ಉತ್ತರ ಬಂದಿದೆಯಲ್ಲ, ಅದನ್ನು 11ರಿಂದ ಭಾಗಿಸು ಅಂತ ಹೇಳ್ತಾಳೆ. ಆವಾಗ ಸುಂದರಮ್ ಏನು ಮಾಡ್ತಾನೆ? 11ರಿಂದ ಭಾಗಿಸ್ತಾನೆ. ಭಾಗಿಸಿದಾಗ ಅವನಿಗೆ ಭಾಗಲಬ್ಧ 13 ಬರುತ್ತೆ. ಮೀನಾಕ್ಷಿ ಹೇಳ್ತಾಳೆ, ಇವಾಗ ನಿನಗೆ ನೋಡೋ ಯಾವ ಶೇಷನೂ ಉಳಿಯೋದಿಲ್ಲ. ನಾನು ಪಕ್ಕ ಹೇಳ್ತೀನಿ, ನಿನ್ನ ಹತ್ರ ಯಾವ ಶೇಷನೂ ಉಳಿಯೋಲ್ಲ, ಅದು ಸಂಪೂರ್ಣವಾಗಿ ಭಾಗವಾಗುತ್ತೆ ನಿನ್ನ ಹತ್ತಿರ ಇರುವ ಸಂಖ್ಯೆ. ಸುಂದರಮ್ಗೆ ಒಂದೊಳ್ಳೆ ಶಾಕ್. ಅವನು ಹೇಳ್ತಾನೆ, ಹೌದು ನೀನು ಹೇಳಿದ್ದು ಸರಿ, ಹಾಗಾದರೆ ನಿನಗೆ ಹೇಗೆ ಗೊತ್ತು ಇದು ಅಂತ ಕೇಳ್ತಾನೆ. ಈಗ ನೋಡೋಣ ಮೀನಾಕ್ಷಿ ಏನು ಆಟ ಆಡಿದ್ಲು, ಯಾವ ಟ್ರಿಕ್ಕು, ಯಾವ ತಂತ್ರ ಉಪಯೋಗಿಸಿದ್ಲು ಅಂತ. ಈಗ ನೋಡೋಣ. ಸುಂದರಮ್ಮ ಆರಿಸಿದ 2 ಅಂಕಿಗಳ ಸಂಖ್ಯೆ AB ಅಂತ ಇಟ್ಕೊಳ್ಳೋಣ. ಯಾವುದೇ ಸಂಖ್ಯೆಗಳನ್ನು ತಗೊಂಡ್ರು AB ಅಂತ ಇಟ್ಕೊಳ್ಳೋಣ ಸಾಮಾನ್ಯವಾಗಿ. ಇದನ್ನು ಹೇಗೆ ವಿಸ್ತೃತ ರೂಪದಲ್ಲಿ ಬರೆಯೋದು ಹೇಳಿಯಪ್ಪ? 10ರ ಸ್ಥಾನದಲ್ಲಿ A ಇದೆ, ಆದ್ದರಿಂದ 10 × A ಪ್ಲಸ್ ಬಿಡಿಯ ಸ್ಥಾನದಲ್ಲಿ B ಇದೆ, ಆದ್ದರಿಂದ B. 10 × A ಪ್ಲಸ್ B. ಇದನ್ನು ಅದಲು ಬದಲು ಮಾಡು ಸಂಖ್ಯೆನಾ ಅಂತ ಹೇಳ್ತಾಳೆ. ಆಗ AB ಇದ್ದಿದ್ದೇನಾಯಿತು? BA ಆಯಿತು. ಈ BAಯ ವಿಸ್ತೃತ ರೂಪ ಬರೆಯೋಣ. 10B ಪ್ಲಸ್ A. ಈಗ ಇವೆರಡನ್ನು ಕೂಡು ಅಂತ ಹೇಳಿದ್ಲು. ಅಂದರೆ ಈಗ 10 × A ಪ್ಲಸ್ B ಇದೊಂದು ಸಂಖ್ಯೆ, ಪ್ಲಸ್ ಇನ್ನೊಂದು ಸಂಖ್ಯೆ 10B ಪ್ಲಸ್ A. ಇದೆರಡನ್ನು ಕೂಡಿದಾಗ ಏನಾಗುತ್ತೆ? 11A ಪ್ಲಸ್ 11B ಬರುತ್ತೆ. ಯಾಕಂದರೆ ಇಲ್ಲಿ 10A ಮತ್ತು ಇಲ್ಲಿ ಒಂದು ಪ್ಲಸ್ A ಇದೆ, ಅವೆರಡನ್ನು ಕೂಡಿದಾಗ 11A ಆಗುತ್ತೆ. ಇಲ್ಲಿ B ಪ್ಲಸ್ 10 × B 10B. ಈ 10B ಪ್ಲಸ್ ಇದು ಒಂದು B 11B ಆಗುತ್ತೆ. 11A ಪ್ಲಸ್ 11B ಆಗುತ್ತೆ. ಇಲ್ಲಿ 2ರಲ್ಲಿ ಸಾಮಾನ್ಯವಾಗಿ 11 ಇದೆ. 11ನ್ನು ಹೊರಗಡೆ ತೆಗೆದುಕೊಳ್ತೀವಿ. 11ನ್ನು ಹೊರಗಡೆ ತೆಗೆದುಕೊಂಡಾಗ ಇಲ್ಲಿ 11A ಅಲ್ಲಿ 11 ಹೋದರೆ A ಉಳಿಯುತ್ತೆ. A ಪ್ಲಸ್ ಚಿಹ್ನೆನ ಹಾಗೆ ಬರ್ಕೋತೀವಿ. ಇಲ್ಲಿ 11 ಹೊರಗಡೆ ಹೋಗಿದೆ, B ಉಳಿಯುತ್ತೆ. ಸೊ 11 × A ಪ್ಲಸ್ B ಆಗುತ್ತೆ. ಇದರಿಂದ ನಮಗೇನಪ್ಪ ಗೊತ್ತಾಗಿದ್ದು ಅಂದರೆ,
ಹೀಗೆ ಮೊತ್ತವು ಯಾವಾಗಲೂ 11ರ ಗುಣಕವೇ ಆಗಿರುತ್ತೆ. ಯಾವುದೇ 2 ಅಂಕೆ ಸಂಖ್ಯೆಗಳನ್ನು ತಗೊಂಡಾಗ ಅದನ್ನು ಅದಲು ಬದಲು ಮಾಡಿ ಬರೆದಾಗ, ಕೂಡಿಸಿ ಬರೆದಾಗ ಅದು 11ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತೆ. ಅಂದರೆ ಬರುವ ಉತ್ತರ ಯಾವಾಗಲೂ 11ರ ಗುಣಕವೇ ಆಗಿರುತ್ತೆ. ಈಗ ನೋಡಿ, ಮತ್ತೆ ಇನ್ನೊಂದು ಏನು ಗಮನಿಸಿದ್ವಿ ನಾವು, ಇಲ್ಲಿ ಭಾಗಿಸಿದಾಗ ಭಾಗಲಬ್ಧ ಏನು ಬಂತು? 13 ಬಂತು. ಹೌದಾ? ಹಾಗಾದರೆ ಅಲ್ಲಿ ಸುಂದರಂ ತೆಗೆದುಕೊಂಡ ಸಂಖ್ಯೆ 49. 9 ಪ್ಲಸ್ 4 ಕೂಡಿಸಿದಾಗ ಎಷ್ಟು? 13. ಇಲ್ಲಿ ಭಾಗಲಬ್ಧವು 13 ಬಂತು. ಅಂದರೆ ಯಾವುದೇ ಸಂಖ್ಯೆನ ಈ ರೀತಿ ತಗೊಂಡಾಗ ಅದರ ಭಾಗಲಬ್ಧ ಅವನು ತಗೊಂಡ ಸಂಖ್ಯೆಗಳ ಮೊತ್ತವೇ ಆಗಿರುತ್ತೆ ಅಂತ. ಈಗ ಮೀನಾಕ್ಷಿ ಏನು ಮಾಡ್ತಾಳೆ? ಅವಳು ಸರಿ ಸುಂದರಂ, ಇನ್ನೊಂದು ಆಟ ಆಡೋಣ ಬಾ ಅಂತ ಕರೀತಾಳೆ. ಆವಾಗ ಹೇಳ್ತಾಳೆ, ನೀನು ಇನ್ನೊಂದು 2 ಅಂಕೆ ಸಂಖ್ಯೆನ ಮನಸ್ಸಲ್ಲಿಟ್ಕೋ, ಆದರೆ ನನಗೆ ಹೇಳ್ಬೇಡ ಅಂತಾಳೆ. ಸರಿ ಆಯಿತು ಅಂತಾನೆ. ಆಗ ಮೀನಾಕ್ಷಿ ಅಂಕೆಗಳನ್ನು ಅದಲು ಬದಲು ಮಾಡಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳಿ ಅಂತಾಳೆ. ಕಳೆದೆ ಮುಂದೇನು ಅಂತ ಹೇಳ್ತಾನೆ ಸುಂದರಂ. ಆವಾಗ ಮೀನಾಕ್ಷಿ, ಈಗ ನೀನು ಪಡೆದ ಉತ್ತರ 9ರಿಂದ ಭಾಗಿಸು ಅಂತ ಹೇಳ್ತಾಳೆ. ಈಗ ನಿನಗೇನು ಉತ್ತರ ಬಂತು? 2 ಅಂಕೆ ಸಂಖ್ಯೆನ ತೆಗೆದುಕೊಂಡೆ ಅಲ್ಲ, ಆ 2 ಅಂಕೆನ ಅದಲು ಬದಲು ಮಾಡಿ ಇನ್ನೊಂದು ಸಂಖ್ಯೆ ತಗೊಂಡೆಯಲ್ಲ, ಅದರಲ್ಲಿ ದೊಡ್ಡದರಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದಿಯಲ್ಲ, ಕಳೆದಂದರೆ ಬಂದ ಉತ್ತರವನ್ನು 9ರಿಂದ ಭಾಗಿಸಿದ್ದೀಯ. ಈಗ ನಾನು ಹೇಳ್ತೀನಿ, ಖಂಡಿತವಾಗಿ ಶೇಷ ಉಳಿದಿಲ್ಲ ಅಂತ ಹೇಳ್ತಾಳೆ. ಆವಾಗ ಸುಂದರಂ, ಅರೆ ಹೌದು, ಯಾವುದೇ ಶೇಷ ಉಳಿಲಿಲ್ಲ, ನೀನು ಇಷ್ಟೊಂದು ದೃಢವಾಗಿ ಹೇಗೆ ಹೇಳಿದೆ ಅಂತ ಕೇಳ್ತಾನೆ. ನೋಡೋಣ ಹಾಗಾದರೆ ಸುಂದರಂ ಅದು ಹೇಗೆ ಇದರ ತಂತ್ರವನ್ನು ತಿಳಿದುಕೊಳ್ತಾನೆ ಹಾಗೂ ಅದನ್ನು ಹೇಗೆ ಬಿಡಿಸ್ಬಿಟ್ಟು ಹೇಳ್ತಾನೆ ಅಂತ. ಸುಂದರಂ ಯೋಚಿಸಿದ ಸಂಖ್ಯೆ 29. ಅದನ್ನು ಅದಲು ಮೊದಲು ಮಾಡಿದಾಗ 92 ಬಂತು. ಈ 2ರಲ್ಲಿ 92 ದೊಡ್ಡದು ಹಾಗೂ 29 ಚಿಕ್ಕದು. ದೊಡ್ಡದರಿಂದ ಚಿಕ್ಕದ್ದನ್ನು ಕಳೀತಾರೆ. ಆಗ 92ರಲ್ಲಿ 29 ಹೋದರೆ 63 ಬಂತು. ಈ 63ನ್ನು 9ರಿಂದ ಭಾಗಿಸಿದರು. ಭಾಗಿಸಿದಾಗ ಆವಾಗ ನಮಗೆ ಭಾಗಲಬ್ಧ ಏನು ಬಂತು? 7 ಬಂತು. ಹಾಗೂ ಶೇಷ ಏನೂ ಉಳಿಲಿಲ್ಲ. ಇದರ ತಂತ್ರ ಏನು ಅಂತ ನೋಡೋಣ. ಈಗ ಸುಂದರಂ ಆರಿಸಿದ 2 ಅಂಕೆಗಳ ಸಂಖ್ಯೆ AB, ಸಾಮಾನ್ಯವಾಗಿ AB ಅಂತ ತಗೊಳ್ಳೋಣ. ಇಲ್ಲಿ ABಯನ್ನು ವಿಸ್ತೃತವಾಗಿ ಬರೆದಾಗ 10A + B ಆಗುತ್ತೆ. ಮತ್ತೆ ಏನು ಹೇಳಿದ್ಲು ಮೀನಾಕ್ಷಿ? ಅಂಕಿನ ಅದಲು ಬದಲು ಮಾಡು ಅಂತ ಹೇಳಿದ್ಲು. ಅದಲು ಬದಲು ಮಾಡಿದಾಗ AB ಇದ್ದದ್ದು BA ಆಗುತ್ತೆ. BAಯ ವಿಸ್ತೃತ ರೂಪ 10B + A. ಈಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳಿ ಅಂತ ಕೇಳಿದ್ಲು. ಈಗ ನೋಡೋಣ, ಇಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಗೊತ್ತಿಲ್ಲ. ಈಗ 10ರ ಸ್ಥಾನ ಬಿಡಿಯ ಸ್ಥಾನಕ್ಕಿಂತ ದೊಡ್ಡದಾಗಿದ್ದಾಗ, ಅಂದರೆ A B ದೊಡ್ಡದಾಗಿದ್ದಾಗ ಏನಾಗತ್ತೆ? ಈಗ 10A + B - 10B + A ಮಾಡೋಣ. ಇಲ್ಲಿ ಏನು ಬಂತು? 10A + B - 10B ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, -A. ಇಲ್ಲಿ ನೋಡಿ, ಈಗ 10A - A ಇದೆ, ಅಂದರೆ 10Aಯಲ್ಲಿ 1A ಹೋದ್ರೆ ಅಂತ 9A ಉಳಿಯುತ್ತೆ. ಅದೇ ರೀತಿ B - 10B, 10Bಯಲ್ಲಿ 1Bಯನ್ನು ಕಳೆದಾಗ 9B ಉಳಿಯುತ್ತೆ. ಇಲ್ಲಿ ದೊಡ್ಡದರ ಚಿಹ್ನೆ ಮೈನಸ್ ಇರೋದರಿಂದ -9B ಅಂತ ತಗೋತೀವಿ. ಇಲ್ಲಿ 2ರಲ್ಲೂ ಸಾಮಾನ್ಯವಾಗಿ 9 ಇದೆ, ಅದರಿಂದ 9ನ್ನು ಹೊರಗಡೆ ತೆಗೆದುಕೊಂಡು ಮಿಕ್ಕ ಅಂಕೆಗಳನ್ನು ಬ್ರ್ಯಾಕೆಟಲ್ಲಿ ಬರ್ಕೋತೀವಿ. ಇಲ್ಲಿ 9 ಹೊರಗಡೆ ಬಂದಾಗ 9A ಅಲ್ಲಿ 9 ಹೊರಗಡೆ ಬಂದರೆ A ಉಳಿಯುತ್ತೆ. ಅದೇ ರೀತಿ 9Bಯಲ್ಲಿ 9ನ್ನು ತೆಗೆದುಬಿಟ್ರೆ B ಉಳಿಯುತ್ತೆ. ಬಂದ ಉತ್ತರ ಏನಾಯಿತು? 9 × A - B. ಈಗೇನು ಮಾಡೋಣ ಅಂದರೆ, ಇವಾಗ ನಾವು ಏನು ಸಂಖ್ಯೆನ ABಯನ್ನು ಮೊದಲು ತಗೊಂಡಿದ್ವಿ, ಮತ್ತು ABಯನ್ನು ದೊಡ್ಡದು ಅಂದ್ಕೊಂಡು ತೊಗೊಂಡಿದ್ವಿ, ಮತ್ತು Bಯನ್ನು ಚಿಕ್ಕದು ಅಂದ್ಕೊಂಡಿದ್ವಿ. ಆವಾಗ ನಮಗೆ ಬಂದ ಉತ್ತರ 9 × A - B. ಇವಾಗ ಏನು ಮಾಡೋಣ? ಸಂಖ್ಯೆಗಳನ್ನ ಅದಲು ಬದಲು ಮಾಡೋಣ.
ಬಿ ಎನ ದೊಡ್ಡದು ಅಂತ ತಗೊಳ್ಳೋಣ, ಎ ಬಿನ ಚಿಕ್ಕದು ಅಂದ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನಮಗೆ ಗೊತ್ತೇ ಇಲ್ಲದೆ ಇರೋ ಕಾರಣ ಎರಡು ರೀತಿಯಲ್ಲಿನೂ ಮಾಡಿ ನೋಡೋಣ. ಆಯಿತಾ? ಇವಾಗ ಬಿ ಎ ದೊಡ್ಡದು ಎ ಬಿಗಿಂತ ಅಂತ ತಿಳ್ಕೊಳ್ಳೋಣ. 10b ಪ್ಲಸ್ ಎ ಮೈನಸ್ 10a ಪ್ಲಸ್ ಬಿ ಅಂತ ಆಗುತ್ತೆ. ಆವಾಗ ಇಲ್ಲಿ 10b ಮೈನಸ್ ಬಿ ಬರುತ್ತೆ. 10bಯಲ್ಲಿ ಒಂದು ಬಿ ಹೋದರೆ 9b ಆಗುತ್ತೆ. ಅದೇ ರೀತಿ ಪ್ಲಸ್ ಎ ಮೈನಸ್ 10a ಆಗುತ್ತೆ. ಅಲ್ಲಿಗೆ ಮೈನಸ್ 9a ಬರುತ್ತೆ. ಎರಡರಲ್ಲೂ 9ಅನ್ನು ನಾವು ಸಾಮಾನ್ಯವಾಗಿ ಹೊರಗಡೆ ತೆಗೆದಾಗ ಬ್ರ್ಯಾಕೆಟಲ್ಲಿ ನಮಗೆ ಬಿ ಮೈನಸ್ ಎ ಉಳಿಯುತ್ತೆ. ಆಗ ಇವಾಗ ಎ ಮತ್ತು ಬಿ ಎರಡೂ ಈಕ್ವಲ್ ಇದ್ದಾಗ, ಎರಡು ಸಮನಾಗಿದ್ದಾಗ ಅವರು ಏನು ಪಡೆಯುತ್ತೆ, ಉತ್ತರ ಏನು ಬರುತ್ತಪ್ಪ ಅಂದರೆ 0 ಬರುತ್ತೆ. ಇಷ್ಟೊತ್ತು ನಾವು ಏನು ಅಂದ್ಕೊಂಡ್ವಿ, ಅವ್ರು ತಗೊಂಡಿರೋ ಸಂಖ್ಯೆ ಎ ಬಿ ದೊಡ್ಡದಿದ್ದು ಬಿ ಎ ಚಿಕ್ಕದು ಅಂದ್ಕೊಂಡ್ರೆ ಏನು ಬಂತು, 9 ಇಂಟು ಎ ಮೈನಸ್ ಬಿ ಬಂತು. ಬಿ ಎ ದೊಡ್ಡದು ಎ ಬಿ ಚಿಕ್ಕದು ಅಂದ್ಕೊಂಡಾಗ 9 ಬಿ ಮೈನಸ್ ಎ ಬಂತು. 9 ಇಂಟು ಬಿ ಮೈನಸ್ ಎ ಬಂತು. ಇವಾಗ ಎರಡೂ ಅಂಕಿಗಳು ಸಮನಾಗಿವೆ ಅಂದಾಗ ಏನು ಬರುತ್ತೆ, ಅವರು ಪಡೆಯೋದು 0. ಈ ರೀತಿ ನಾವು ಯಾವುದೇ ರೀತಿ ಉತ್ತರವನ್ನು ತೆಗೆದ್ರೂ, ಯಾವುದೇ ಸಂದರ್ಭದಲ್ಲಿ ನಾವು ಉತ್ತರವನ್ನು 9ರಿಂದ ಭಾಗಿಸಿದ್ರೂ ಅದರ ಶೇಷ 0ಯೇ ಆಗಿರುತ್ತೆ. ಅದೇ ಮಕ್ಕಳ, ಇದು ಸುಂದರಂ ಮತ್ತು ಮೀನಾಕ್ಷಿ ಆಡಿದ ಮೊದಲನೇ ಆಟದ ಪ್ರಶ್ನೆಗಳು. ಅದೇ ಸುಂದರಂ 2 ಅಂಕೆ ಸಂಖ್ಯೆನ ಆರಿಸ್ಕೊಂಡ, ಆ ಸಂಖ್ಯೆಗಳನ್ನ ಅದಲು ಬದಲು ಮಾಡ್ದ, ಎರಡೂ ಸಂಖ್ಯೆಗಳನ್ನು ಕೂಡಿದ, ಬಂದಂತಹ ಉತ್ತರವನ್ನು 11ರಿಂದ ಭಾಗಿಸಿದ, ಅಲ್ಲಿ ಶೇಷ 0 ಉಳಿತು. ನೀವು ಕೂಡ ಈ ಆಟವನ್ನು ಆಡಿ, ನಿಮ್ಮ ಸ್ನೇಹಿತರೊಂದಿಗೆ ಆಟವನ್ನು ಆಡಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಆಯಿತಾ? ಇದು ನೋಡಿ, ಮೀನಾಕ್ಷಿ ಸುಂದರಂ ಮಾಡಿದ 2ನೇ ಆಟ. ನೆನಪಿದೆ ತಾನೇ? ಮೀನಾಕ್ಷಿ ಏನು ಹೇಳಿದ್ಲು, 2 ಅಂಕಿ ಸಂಖ್ಯೆನ, 2 ಅಂಕಿಯ ಒಂದು ಸಂಖ್ಯೆನ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೇಳಿದ್ಲು. ಮತ್ತು ಆ ಸಂಖ್ಯೆನ ಅದಲು ಬದಲು ಮಾಡಿ ಇನ್ನೊಂದು ಸಂಖ್ಯೆನ ಬರೆಯೋಕೆ ಹೇಳಿದ್ಲು. ಆ 2 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯೋದಕ್ಕೆ ಹೇಳಿದ್ಲು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೆಯೋದಕ್ಕೆ ಹೇಳಿದ್ಲು. ಬಂದಂಥ ಉತ್ತರವನ್ನು 9ರಿಂದ ಭಾಗಿಸೋದಕ್ಕೆ ಹೇಳಿದ್ಲು. ಭಾಗಿಸಾದ್ಮೇಲೆ ಅಲ್ಲಿ ಶೇಷ 0 ಉಳಿದಿತ್ತು. ಇದೇ ರೀತಿ ನೀವು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸ್ಕೊಂಡ್ಬಿಟ್ಟು ಸಾಲ್ವ್ ಮಾಡಬೇಕು. ಇಲ್ಲಿಗೆ ಇವತ್ತಿನ ನಮ್ಮ ಪಾಠ ಮುಗಿಯುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ನೀವು ನಿಮ್ಮ ಗೃಹಪಾಠದ ಎಲ್ಲ ಉತ್ತರಗಳನ್ನು ನನಗೆ ಕಳುಹಿಸಿಕೊಡಿ. ಧನ್ಯವಾದ.